ಎಸ್ಐಆರ್ ಕರಡು ಪಟ್ಟಿ ಪ್ರಕಟಗೊಂಡಿದೆ. ನೋಟಿಸ್ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಹಾಗಾದ್ರೆ ನೋಟಿಸ್ ಪ್ರಕ್ರಿಯೆ ಹೇಗಿರುತ್ತೆ, ಮುಂದಿರುವಂತಹ ಸವಾಲುಗಳೇನು, ಅಧಿಕಾರಿಗಳು ಕಂಡುಕೊಂಡಿರುವಂತಹ ಮಾರ್ಗ ಏನು, ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಎಸ್ಐಆರ್ ಮತದಾರರ ಮೊದಲ ಕರಡು ಪಟ್ಟಿ ಬಿಡುಗಡೆ. ಬರೋಬ್ಬರಿ 1.07 ಕೋಟಿ ಮತದಾರರು ಡಿಲೀಟ್. ಮತದಾರ ಪಟ್ಟಿ ಪರಿಷ್ಕರಣೆಯ ಮೊದಲ ಕರಡು ಪಟ್ಟಿ ಬಿಡುಗಡೆಯಾಗಿದೆ. ಬರೋಬ್ಬರಿ 1,96,339 ಎಎಸ್ಡಿಡಿಒ ಮತದಾರರು ಪತ್ತೆಯಾಗಿದ್ದಾರೆ ಅಂತ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಮಾಹಿತಿ ನೀಡಿದ್ದಾರೆ. ಮತದಾರರ ಕರಡು ಪಟ್ಟಿ ರಿಲೀಸ್. ಡಿಲೀಟ್ ಆದ ಮತದಾರರು 1,76,339. ಎಸ್ಐಆರ್ ವೇಳೆ ಗೈರಾದವರು 15,17,042. ಶಾಶ್ವತವಾಗಿ ಶಿಫ್ಟ್ ಆದವರು 65,45,679. ಮೃತಪಟ್ಟ ಮತದಾರರು 16,39,864. ನಕಲಿ ಮತದಾರರು 7,09,870. ಡಿಲೀಟ್ ಆದ ಇತರರು 3,83,884. ಕರಡು ಪಟ್ಟಿಯಲ್ಲಿ ಇರುವವರು 4.46 ಕೋಟಿ. ಆ ಪೈಕಿ ಪುರುಷ ಮತದಾರರು 2,22,01,727. ಮಹಿಳಾ ಮತದಾರರು 2,24,75,553. ತೃತೀಯ ಲಿಂಗಿಗಳು 2,871. ಒಟ್ಟು ಮತದಾರರು 5,54,32,314. ಎಸ್ಐಆರ್ ಬಳಿಕ ಉಳಿದ ಮತದಾರರು 4,40,80,151. ನಮ್ಗೆ ಗೊತ್ತಿದ್ದಂಗೆ ಈಗಾಗಲೇ 4,40,35,975 ಜನರದು ಹೆಸರು ಇರ್ತದೆ. ಅದು ಮೊದಲೇ ನಾವು ಕ್ಲಾರಿಫೈ ಮಾಡಿದ್ದೀವಿ. ಯಾರ್ಯಾರು ಎಎಸ್ಡಿಒ ಪಟ್ಟಿಯಲ್ಲಿ ಹೆಸರು ಇತ್ತು ಅವ್ರಿಗೆ ಬಿಟ್ಟು ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಿ ವಾಪಸ್ ಕೊಟ್ಟಿದ್ದಾರೆ ಅವರೆಲ್ಲರ ಹೆಸರು ಈ ಡ್ರಾಫ್ಟ್ ಅವರಲ್ಲಿ ಇರ್ತದೆ. ಈಗ ಆ 4,46,35,975 ಮತದಾರರ ಪೈಕಿ ಪುರುಷರು 2,21,59,240 ಇದ್ದಾರೆ. ಎಸ್ಐಆರ್ ವೇಳೆ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆ 43.81 ಲಕ್ಷ ಮತದಾರರಿಗೆ ನೋಟಿಸ್ ನೀಡಲು ಚುನಾವಣಾ ಆಯೋಗ ಸಿದ್ಧತೆ ನಡೆಸಿದೆ. ಮ್ಯಾಪಿಂಗ್ ಆಗದ 23.45 ಲಕ್ಷ ಜನರಿಗೆ ನೋಟಿಸ್ ನೀಡಲಾಗುತ್ತದೆ. ಇನ್ನು ಬೆಂಗಳೂರಿನಲ್ಲಿ 9.46 ಮಂದಿಗೆ ನೋಟಿಸ್ ನೀಡಲಾಗುತ್ತದೆ ಅಂತ ಅನ್ಬುಕುಮಾರ್ ಹೇಳಿದ್ದಾರೆ. ಮ್ಯಾಪಿಂಗ್ ಕೊಡದೇ ಇರುವವರ ಸಂಖ್ಯೆ 23,45,000. ಒಟ್ಟಾರೆ 43,81,000 ಮತದಾರರಿಗೆ ನೋಟಿಸ್ ಕೊಟ್ಟು ಅದನ್ನ ವಿಚಾರಣೆ ಮಾಡಿ ಇಆರ್ಒ ಅಥವಾ ಎಇಆರ್ಒ ಅವರು ಒಂದು ಅಂತಿಮ ತೀರ್ಮಾನ ಕೈಗೊಳ್ಳಲು ಅಗತ್ಯ ಇರ್ತದೆ. ಸೊ ನಮ್ಮ ಮತದಾರರ ಪಟ್ಟಿಯಲ್ಲಿರುವ 4,46,00,000 ಮತದಾರರ ಪೈಕಿ 43,81,000 ಮತದಾರರಿಗೆ ನೋಟಿಸ್ ನೋಡುವ ಪ್ರಕ್ರಿಯೆ ಇವತ್ತಿನಿಂದ ಸ್ಟಾರ್ಟ್ ಆಗುತ್ತದೆ. ಬೆಂಗಳೂರಿನ 25 ಲಕ್ಷ ಮತದಾರರಿಗೆ ನೋಟಿಸ್. ಬೆಂಗಳೂರಿನಲ್ಲಿ 25 ಲಕ್ಷ ಮತದಾರರಿಗೆ ನೋಟಿಸ್ ಕೊಡಬೇಕಾಗಿದೆ. ಬೆಂಗಳೂರಿನಂತಹ ನಗರದಲ್ಲಿ ನಿತ್ಯ ಬಿಎಲ್ಒಗಳು 10 ರಿಂದ 15 ಮನೆಗಳಿಗೆ ನೋಟಿಸ್ ಕೊಡಬೇಕಾಗುತ್ತೆ. ನೋಟಿಸ್ ಕೊಡಲು ಹೋದ ಸಂದರ್ಭದಲ್ಲಿ ಮನೆಯಲ್ಲಿ ಇಲ್ದಿದ್ರೆ ಅಂತವರಿಗೆ ಫೋನ್ ಮಾಡಿ ಮಾಹಿತಿ ತಿಳಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಸುಮಾರು 120ಕ್ಕೂ ಹೆಚ್ಚು ಜನ ಎಇಆರ್ಒಗಳನ್ನ ನೇಮಕ ಮಾಡಿಕೊಂಡಿದ್ದೀವಿ. ನಾವು ಇಷ್ಟೇ ಪ್ಲಾನ್ ಮಾಡಿರೋದು 2 ತಿಂಗಳ ಅವಕಾಶ ಇದೆ. ಅದರಲ್ಲಿ ನಮಗೆ ವರ್ಕಿಂಗ್ ಡೇಸ್ ಸುಮಾರು 40 ರಿಂದ 42 ದಿನ ಸಿಗುತ್ತೆ. ಹಾಗಾಗಿ ಒಂದು ದಿವಸಕ್ಕೆ ಒಬ್ಬ ಎಇಆರ್ಒ 100 ಜನರಿಗೆ ಮಾತ್ರ. ಸಿಇಒ ಕಡೆಯಿಂದ ನಮಗೆ ಎಲೆಕ್ಷನ್ ಕಮಿಷನ್ ಕಡೆ 150ವರೆಗೂ ಮಾಡಲಿಕ್ಕೆ ಅವಕಾಶ ಇದ್ರು ಸಹ ಇಲ್ಲಿ ಸಿಟಿ ಇರೋದ್ರಿಂದ 100 ಜನರಿಗೆ ಮಾತ್ರ ನಾವು ನೋಟಿಸ್ ಕೊಡೋದು. ಇನ್ನು ಕರಡು ಪಟ್ಟಿಯಲ್ಲಿ ಹೆಸರು ಇಲ್ದಿದ್ರೆ ಫಾರ್ಮ್ 6ರ ಅರ್ಜಿ ಭರ್ತಿ ಮಾಡಬೇಕು. ತಿದ್ದುಪಡಿ ಇದ್ದಲ್ಲಿ ಫಾರ್ಮ್ 8ರ ಅರ್ಜಿ ತುಂಬಬೇಕು ಅಂತ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಮನವಿ ಮಾಡಿದ್ದಾರೆ. ಎಸ್ಐಆರ್ ವೇಳೆ ಡಿಲೀಟ್ ಆದವರು ಏನ್ ಮಾಡಬೇಕು ಅಂತ ನೋಡೋದಾದ್ರೆ, ಮತದಾರ ಪಟ್ಟಿಯಿಂದ ಡಿಲೀಟ್ ಆದವರು ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23ರ ಕೊನೆ ದಿನಾಂಕ ಇದ್ದು ಅಂತಿಮ ಕರಡು ಪಟ್ಟಿಯನ್ನ ಅಕ್ಟೋಬರ್ 27ರಂದು ಬಿಡುಗಡೆ ಮಾಡಲಾಗುತ್ತದೆ.
ಸದ್ಯ ಏನೇ ಆಕ್ಷೇಪಣೆ ಇದ್ರೂ ಸೆಪ್ಟೆಂಬರ್ 23ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಮತದಾರರು ಅಲರ್ಟ್ ಆಗಿ ತನ್ನ ಹಕ್ಕನ್ನ ಉಳಿಸಿಕೊಳ್ಳಬೇಕಿದೆ.